ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MJ ಸ್ಯಾಮ್ ಫ್ಯಾಮಿಲಿ ವ್ಲಾಗ್. ಇವತ್ತು ನಾನು ಡಿಫ್ರೆಂಟ್ ಆಗಿರಲಿ ಅಂತ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಒಂಚೂರು ಎಣ್ಣೆ ಹಾಕಿ ಬೆಂಡೆಕಾಯಿ ಹಾಕಿ ಉರಿಬೇಕು ಚೆನ್ನಾಗಿ. ಈ ಥರ ಮಾಡೋದ್ರಿಂದ ಬೆಂಡೆಕಾಯಿಲಿರೋ ಲೋಳೆ ಅಂಶ ಎಲ್ಲ ಹೊರಟೋಗುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿ. ಯಾವುದೇ ಬೆಂಡೆಕಾಯಿ ರೆಸಿಪಿಗೆ ಬೆಂಡೆಕಾಯಿನಲ್ಲಿರೋ ಲೋಳೆ ಅಂಶ ಎಲ್ಲ ಫುಲ್ ಹೊರಟೋಗುತ್ತೆ. ಹಾಗೆ ಒಂಚೂರು ಉಪ್ಪು ಹಾಕಿ ಉರಿಯೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ನೀಟಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಥರ ಉರಿದು ಚೆನ್ನಾಗಿ ಒಂದು 5 ನಿಮಿಷ ಉರಿಬೇಕು. ಆ ಥರ ಉರಿಯೋದ್ರಿಂದ ಲೋಳೆ ಅಂಶ ಹೊರಟೋಗುತ್ತೆ. ಕೆಲವರು ಈ ಲೋಳೆ ಅಂಶಕ್ಕೋಸ್ಕರನೇ ಬೆಂಡೆಕಾಯಿ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಆದರೆ ಇದರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ. ನೆಕ್ಸ್ಟ್ ಅದು ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡು ಮತ್ತೆ ಅದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಕ್ಕೆ ಫಸ್ಟು ಒಂದು 4-5 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ 1 ಸ್ಪೂನ್ನಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಹಾಕಿದ್ಮೇಲೆ ಉದ್ದುದಕ್ಕೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಯಾಕೆ ಇದು ಉದ್ದುದಕ್ಕೆ ಹೆಚ್ಚಿರೋದು ಅಂದರೆ ಬೆಂಡೆಕಾಯಿ ಹಸಿಮೆಣ್ಸಿನ್ಕಾಯಿ ಎರಡೂ ಹಸಿರಿರೋದ್ರಿಂದ ವ್ಯತ್ಯಾಸ ಗೊತ್ತಿಲ್ಲದೆ ತಿಂದ್ಬಿಟ್ಟು ಖಾರ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಉದ್ದುದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಬೇಕು. ನಾನಿಲ್ಲಿ ಒಂದು 3 ಈರುಳ್ಳಿ ಅಷ್ಟು ಹಾಕಿದ್ದೀನಿ. ಈರುಳ್ಳಿ ಹೆಚ್ಚೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿದಷ್ಟು ರುಚಿ ಹೆಚ್ಚಾಗುತ್ತೆ. ರೋಸ್ಟ್ ಒಂದು 3-4 ಮಿನಿಟ್ಸ್ ಇದನ್ನು ರೋಸ್ಟ್ ಮಾಡಬೇಕು. ಇದು ರೋಸ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಬೆಂಡೆಕಾಯಿನ ಹುರಿದು ಸೈಡ್ಗೆ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಮಿಕ್ಸ್ ಮಾಡಿ ಮತ್ತೆ ರೋಸ್ಟ್ ಮಾಡಬೇಕು. ಇದ್ರ ಫ್ಲೇವರು ಅದ್ರ ಫ್ಲೇವರು ಎರಡು ಮಿಕ್ಸ್ ಆಗುತ್ತೆ. ಆಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕೋದ್ರಿಂದ ಒಂಚೂರು ಹುಳಿ ಅಂಶ ಇರುತ್ತೆ, ಟೇಸ್ಟ್ ಎಲ್ಲ ಹೊಂದ್ಕೊಳ್ಳುತ್ತೆ, ಕರೆಕ್ಟ್ ಆಗುತ್ತೆ. ಇಷ್ಟೇ ಸಿಂಪಲ್ ರೆಸಿಪಿ, ಸ್ವಲ್ಪ ಐಟಮ್ಸ್ ಅಷ್ಟೇ. ಜೊತೆಗೆ ಮಧ್ಯೆ ಇವರಿಬ್ರದ್ದು ಬೇರೆ ಒಂಚೂರು ವೀಡಿಯೋ ಮಾಡಬೇಕು ಅಂತ ಇದ್ದರು. ಅವ್ರದ್ದೊಂಚೂರು ವೀಡಿಯೋ ಮಾಡ್ಕೊಳ್ಳೋಣ. ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ರೆಡಿ. ಇದಕ್ಕೆ ಬೇಕಾದ್ರೆ ಗಾರ್ನಿಷಿಂಗ್ಗೆ ಲಾಸ್ಟಲ್ಲಿ ಎಲ್ಲ ಇಳಿಸಿದ್ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇಟ್ಟರೆ ರೆಡಿ ಟು ಸರ್ವ್. ಒಂದ್ಸರಿ ಮಾಡಿ ನೋಡಿ, ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಥ್ಯಾಂಕ್ ಯು ಟು ಆಲ್. ಇದಾಗಿತ್ತು ಇವತ್ತಿನ ಪುಟ್ಟ ಮಿನಿ ಬ್ಲಾಗ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.